ಹೋಗೋಣ ಮನೆಗೆ. ಅವ್ವ ಎಲ್ಗೋಯ್ತಾ ಇದೆಯಾ? ಕುತ್ಕೋ ಯಾರು ನಿವ್ಸ. ಅಯ್ಯೋ ಮುಂಜಾನೆ 6 ಗಂಟೆಗೆ ಬಾಗಿಲು ತೊಳೆಯಕ್ಕೆ ಹೋಗ್ಬೇಕಾ? ಒಟ್ಟಿಗೆ ಹೋಗೋಣ. ಕುತ್ಕೋ ಅಜ್ಜಿಗ ಅಯ್ಯೋ ನಿದ್ದೆ ಮಾಡಿ ಚಂದ ಮುಂಜಾನೆ ಎದ್ದು ಬಾಂಡೆ ತಿಕ್ಕಿ ಒಂದ್ ಸ್ವಲ್ಪ ಕೆಲಸ ಮಾಡೋಣ ಅಂತ ಹೇಳಿ ಹೊಂಟಾಳ. ಇನ್ನು ಸೊಸಿ ಇದ್ರೆ ಸೊಸಿ ಹೇಳು, ಸೊಸಿ ಏನ್ ಮಾಡ್ತಾಳ? ಸೊಸೆಯರ್ ಕೆಲಸ ಮಾಡೋದ್ ಬಿಟ್ಟು ಎಷ್ಟು ದಿವಸ ಆಯ್ತು? ಹಂಗ ಕೆಲಸ ಮಾಡಂಗಿದ್ರೆ ನಮ್ಮವ್ವ ಯಾಕೆ ಒಬ್ಬಳೆ ಸಾಯ್ಬೇಕಿತ್ತು? ನೀನ್ ಬಂದು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇಲ್ವಾ? ಅಲ್ವಾ ಅಪ್ಪಗೆ? ನಾವೇನೋ ಬರ ಹೆಣ್ಮಕ್ಳು ನಮ್ಮನೆ ಹೆಣ್ಮಕ್ಳು ಅಂತ ನೋಡ್ಕೊತೀವಿ, ಅವ್ರು ಇವ್ರು ನೋಡ್ಕೋಬೇಕಲ್ಲ. ಅಲ್ಲ ನೀವೆಲ್ಲ ಸರಿಯಾಗಿದ್ದಿದ್ರೆ ನಾವ್ಯಾಕೆ ಹಾಡು ಕೇಳ್ಬೇಕಿತ್ತು? ಚಂದು ನಾವ್ಯಾಕೆ ಕೇಳ್ಬೇಕಿತ್ತು? ನಮ್ಗೆ ಏನಿಲ್ಲ ಕೊಡಬೆ ಹಾಡ ಕೂಟ್ನ ಅಂತ. ಯಾವ್ದು ಲವ್ ಫೇಲರ್ ಸಾಂಗ್ ಇಲ್ವಾ ಹುಡುಗಿರಿಗೆ? ಹುಡುಗಿಯರಿಗೆ ಯಾವ್ದು ಇಲ್ಲ ಇಲ್ವಾ? ಓಕೆ, ನಾನೇ ಒಂದು ಹುಡುಗಿಯರಿಗೆ ಯಾವ್ದು ಇಲ್ಲ. ಯಾಕೆ ಅಂತ ಮೋಸ ಮಾಡೋರೆ ನೀವು. ನಿಮ್ಗೆಲ್ಲ ಒಂದು ಸಾಂಗ್ ಬರುತ್ತೆ. ನಮ್ದು ಸಾಂಗ್ ಐತೆ. ಏನಿಲ್ಲ ಏನಿಲ್ಲ. ನಾನು ಹಾಡಕ್ ಶುರು ಮಾಡಿದ್ರೆ ಎಕೋ ಕೊಡ್ತೀಯಲ್ಲ ಅಣ್ಣ, ನಿಂದು ಬಹಳ ಎಕೋ ಕೊಟ್ರೇನೆ ಚೆನ್ನಾಗಿ ಆಡೋದು. ಅವ್ನು ಒಳ್ಳೆ ಕೆಲಸ ಮಾಡ್ತಾ ಇದ್ದ ನೋಡು. ಈ ತರ ಒಳ್ಳೆ ಕೆಲಸ ಮಾಡಿದಾಗಲೇ ಬಯಸ್ಕೊಳ್ಳೋದು ನಾವು. ಇಲ್ಲಾಂದ್ರೆ ನೀನ್ ಕೆಟ್ಟ ವಯಸ್ಸು ಅವನ್ ಕೇಳಕತ್ತಿದ್ದೆ. ಇಲ್ಲಿಗೆ ಇವ್ರನ್ನ ದಯಮಾಡಿ ಕೂರ್ಸೋಣ, ಕಾರ್ಯಕ್ರಮ ಮುಂದುವರ್ಸೋಣ. ಈಗ ಮುಂದಕ್ಕೆ ಏನು ಬೇಕು ನಿಮ್ಗ? ಡಾನ್ಸ್ ಬೇಕಾ? ಡ್ಯಾನ್ಸ್ ಬೇಕಾ? ಬೇಕಾ? ಡ್ಯಾನ್ಸ್ ಬೇಕಾ? ಯಾರು ಆಡ್ಬೇಕು ಡಾನ್ಸು? ನಾನೇ ಆಡ್ಕೊತೀನಿ. ಇವ ಆಡ್ತಾನ ಡಾನ್ಸು. ರೆಡಿನಾ ನೋಡಕ್ಕ? ಬೇಡ, ನೀನ್ ಆಗ್ಲಿಂದ ನೀನ್ ಏನ್ ಹೇಳಿದ್ರು ಅಂತಿದ್ರ. ಇದಕ್ಕೆ ಹೇಳ್ರಿ ಹೂ ಅಂತ. ನಮ್ಮ ಹುಡುಗರು ಕೇಳಲ್ಲ. ಒಂದ್ ನಿಮಿಷ. ಗರ್ಲ್ಸ್ ಗರ್ಲ್ಸ್ ಮ್ಯಾನ್ ಡ್ಯಾನ್ಸ್ ಆಡ್ಲ ಆಡ್ಕೊ ಅಂತ ಒಂದು ಗರ್ಲ್ಸಿಗೆ ಕೇಳ್ತಾರೆ. ಗುರು ಯಾಕೋ ನೀ ಗರ್ಲ್ ಅಂದ್ರೆ ಹುಡುಗಿರು ಮಾತ್ರ ಮತ್ತೆ ಹೆಣ್ಮಕ್ಳ. ಅಪ್ಪಾಜಿ ಏನ್ ನೋಡ್ತಿದ್ದ? ನೆಕ್ಸ್ಟ್ ನಾವು ಡ್ಯಾನ್ಸ್ ಮಾಡ್ಸೋಣ ಅನ್ಕೊಂಡಿದ್ದೀವಿ. ಈ ನಿನ್ನ ಅಭಿಪ್ರಾಯ ಏನು? ಮೈ ಕೊಡ್ರಿ. ನಿಮ್ಮ ಅಭಿಪ್ರಾಯ ಏನು? ಏನು ಮಾಡ್ಸೋಣ ಈಗ? ಲೇಡಿ ಚಾನಲ್ ಬೇಕು. ಈಗ ಲೇಡಿ ಡ್ಯಾನ್ಸ್ ಚೆನ್ನಾಗವ್ರೆ. 70 ಆಗೈತಿ. ಲೇಡಿ ಡ್ಯಾನ್ಸರ್ ಬೇಕಾ? ಅಣ್ಣ 16ರಲ್ಲಿ ಇರ್ಬೇಕಾದ್ರು ಊರ್ನಾಗ ವಯಸ್ಸಾಗೈತೆ ಅಂತ ಇದು ಮಾಡ್ಬೇಡ. ಅವ್ರಂತಾರ ವಯಸ್ಸಾಗಿರೋ ಕಾಟ್ಯಾರ ಇದ್ದಂಗೆ. ವಯಸ್ಸಾಗೈತಿ ಡ್ಯಾನ್ಸ್ ಬೇಕು. ನಮ್ ಹುಲಿ ಹುಲಿ ಚಳಿಗೆ ಯಾಕೆ ನಿಲ್ಲಿಸ್ಬೇಕು? ಅಣ್ಣ 40 ಕೊಟ್ಟಾನ. ಆಗೊಂದು 50, ಈಗೊಂದು 60. BP 90 ಕ್ಯಾಶ್. ಅಪ್ಪಾಜಿ ಹಂಗೆ ಇನ್ನೊಂದು 500 ನಿಮಿಷ. ನಿನಗ ಹುಲಿ ಅಂತ ಬಿಲ್ಡಪ್ ಕೊಟ್ಟಿದ್ದು ನಾನು, ರೊಕ್ಕ ಕೊಟ್ಟಿದ್ದ ಅವನಿಗ. ಏನ್ ಗೊತ್ತಾ? ಎಲ್ಲಾರು ಕೇಳಿಸ್ಕೊಳ್ರಿ. ಅವ ಜೋಶ್ನಾಗ ಅವ್ನ ಕರೆದಾಗ ಅವ್ರನ್ನ ಮಾತಾಡಿಸ್ದಾಗ ರೊಕ್ಕ ಎತ್ ಕೊಡ್ತಾರ. ಮುಂಜಾನೆ ಎದ್ದು ಕಿಸೆದಾಗ ನೋಡ್ತಾನ ರೊಕ್ಕಿಲ್ಲ. ಹಂಗೆ ಹೇಳಲ್ಲ ಅವನು. ಏನೇನಿಲ್ಲ. ಮುಂಜಾನೆ ಎತ್ತಿನ ಕಿಸೆ ಕೈ ಹಾಕ್ಬಿಟ್ಟು ನಾವು ನಮ್ಮ ಕಾಸು ಯಾರೋ ಕದ್ಬಿಟ್ಟು ನೆನಪಿರ್ತೈತಿ ಬೆಳಗ್ಗೆ ಕೊಡಲ್ಲ. ನಾನು ಮಾತಾಡ್ಸೋದು ಇಲ್ಲ, ನೀನ್ ಬಿಲ್ಡಪ್ ಕೊಡಲ್ಲ. ನೀನು ಬಿಲ್ಡಪ್ ಕೊಡ ಅವಳಿಗೊಂದು ಕೊಟ್ಬಿಟ್ಟು ಅಂದ್ಬಿಡು. ಯಪ್ಪ ಅವನೇ ಬೇಡ ಅಂತೀರ. ನಾನು ಕಟ್ಕೊಂಡ್ಬಿಟ್ಟ
ರಿಜೆಕ್ಟ್ ಮಾಡಿದವನ್ ನಾನು ಅಂತ. ಇರ್ಲಿ, ನಿನ್ನ ನೆಕ್ಸ್ಟ್ ಟೈಮ್ ಬಂದಾಗ ನೋಡ್ಕೋತೀನಿ. ನಮ್ಮ ಹುಡುಗರನ್ನ ಬೆಂಗಳೂರಿಂದ ಕರ್ಕ ಬಂದು ಓಡಿಸ್ತೀನಿ. ಏನ್ ಭಯ ಅಲ್ವಾ? ಏನ್ ಮಾಡಕ್ಕಾಗಲ್ಲ ಅಂತ. ಅಷ್ಟೊತ್ತಿಗೆ ನಾನು ಧಾರವಾಡ ಆಲ್ರೆಡಿ ಕ್ವಾರ್ಟರ್ ಇರ್ತೀನಿ ಅಂತ. ಓಕೆ, ಯು ಎಂಜಾಯ್. ಸ್ವಲ್ಪ ಕಡಿಮೆ ಮಾಡು, ಕೂದಲು ಬೆಳೆತೈತಿ. ಏನ್ ಕಡಿಮೆ ಮಾಡ್ಬೇಕು ಹೇಳು? ಇದು ಕಡಿಮೆ ಮಾಡಿದ್ರು ಕೂದಲು ಬೆಳೆತೈತಿ. ಪಾಪ ಕೂದಲು ಈ ಕಡೆ ಹೋಗ್ಬಿಟ್ಟೈತಿ. ಅಲ್ಲ, ಅದು ಕಡಿಮೆ ಮಾಡಿದ್ರೆ ಕೂದಲು ಬೆಳೀತದ. ಹಂಗಂದ್ರೆ ನೀನ್ ಮಂಡಿ ಗಂಟೆ ಬರ್ಬೇಕಿತ್ತಲ್ಲ. ಅಪ್ಪಾಜಿ ತಗಪ್ಪಾಜಿ. ನಾನು ಚಿಕ್ಕ ಕಲಾವಿದ. ನೀನು ನಾಟಕ ಮಾಡಿ ಕಣದಲ್ಲಿ ಕೇಸರಿ ಶಕ್ತಿ ಐತಿ. ಕಣಕಣದಲ್ಲೂ ಕೇಸರಿ ನಿನ್ನಿಂದ ಅದೆಷ್ಟು ಗೋಡೆಗಳು ಕೆಂಪುಗಾಗಿದ್ದವು. ವಿಮಲನಂತ ಇಲ್ಲೇ ಕೆತ್ತಿಸ್ಕೊಂಡ್ ಬಂದವನೆ. ಯಾರು ಅವ್ರೆ. ನಿಮ್ಮ ಹೆಸರು ಅದು? ಮತ್ತೆ ಅಣ್ಣ ಎದ್ ನಿಂತ್ಕಣ, ಇಡೀ ಊರ್ ನಿನ್ನ ನೋಡ್ಬೇಕು ಅಂತ ಕಾಯ್ತಾ ಇದ್ದೆ. ಒಂದ್ ನಿಮಿಷ, ನಿಮ್ಮ ಊರವ್ರಿಗೆ ಗೊತ್ತಾ ಆ ಸ್ಟೋರಿ? ನನಗೆ ಗೊತ್ತಿಲ್ಲ. ಏನಣ್ಣ ಅದು? ಊರಲ್ಲಿ ಪ್ರೀತಿಯಿಂದ ಕರೆಯೋದು ವಿಮಲ್. ಅದು ಇಲ್ಲಿ ಕೆತ್ತಿಸ್ಕೊಂಡವ್ರು ಇವರು. ಅವನು ಹುಚ್ಚು. ಹುಚ್ಚಲ್ಲ, ಪ್ರೀತಿ. ಆಮೇಲೆ ಪಾಪದ ಕಡೆ ಮುಚ್ಚಲ್ಲ ಹೊಡಿತಾನೆ ನಿಮ್ಗೆ. ಹುಚ್ಚ ಮ್ಯಾಲು ಕಿಚ್ಚಿದ ಅಭಿಮಾನಿ ರಿಜಿಸ್ಟಾರ್ ಚಂದ್ರ ಪಕ್ಕ ಬೇಣಿ ಎಲ್ಲ ಪೀಸ್ ಓಕೆ. ಮಾತಾಡ್ಲಿ ಅಣ್ಣ, ನಿನಗೆ ಅಭಿಮಾನಿ ಅವನೇ. ದಿನಕ್ಕೆ ಎಷ್ಟು ವಿಮಲ್ ಖಾಲಿ ಮಾಡಿಸ್ತಾ ಇದೀಯ ಅಂತ ಅವ್ನಿಗೆ. ನಿನ್ನ ಅಭಿಮಾನಿ ಅನ್ಕೊಂಡು ನೀನ್ ಹೆಸರು ಮಾಡ್ತಾನೆ ವಿಮಲ್ ಅಂತ. ಅಣ್ಣ, ಆದ್ರೂ ನಿಮ್ಮಿಬ್ರು ಬಾಂಧವ್ಯ, ಈ ಸಂಬಂಧ, ಅನುಬಂಧ ಎಲ್ಲ ನೋಡಿ ಬಹಳ ಎಮೋಷನಲ್ ಆಗಕತ್ತದೆ. ನೀವು ಬಹಳ ಎಂಟರ್ಟೈನ್ ಮಾಡ್ತಾರೆ. ಬರ್ರಿ ಜೋಡಿ ಚಪ್ಪಾಳೆ ಅವ್ರಿಗೆ. ಸೂಪರ್. ಸುಮ್ಮನೆ ಇದ್ದು ಅದಕ್ಕೆ ಹೇಳೋದು, ಪಾಠ ನೋಡಿದ್ರೆ ಚೆನ್ನಾಗಿ ಎಂಟರ್ಟೈನ್ ಮಾಡ್ಬೋದು ಅಂತ ಅಲ್ವಾ ಅಣ್ಣ? ಖಾಲಿ ಕ್ವಾರ್ಟರ್ ಬಟ್ಲಿ ಎಂದೇ ಲೈಫು, ಆಚೆಗ ಕೋಳೆ ಲೈಫು. ಹಾಕ್ಬಿಟ್ರ ಹೋಗ್ಬಿಡತ್ತ, ಇಲ್ಲೇ ಇದ್ಬಿಡು. ನಿಮ್ಮ ಅಣ್ಣ ಇದ್ದಾರಲ್ಲ, ಅವ್ರ ಮನೆಗೆ ಹೋಗು. ವೀರ ಕನ್ನಡಿಗ ಹಾಡು ಬರ್ತಾ ಇದೆ ನಮ್ಮ ಕಾಸಿಂ ಅವರ ಧ್ವನಿಯಲ್ಲೇ. ಬರ್ಲಿ ಜೋರ್ ಚಪ್ಪಾಳೆ. ಏನ್ ಮಾತಾಡ್ಬಿಟ್ಟು ಅಂದ್ರೆ ಅದೇ ಕನ್ನಡ ಮಾತಾಡಕ್ಕೆ ನಾವು ಹಂಗ ಮಾತಾಡೋದ? ಮತ್ತೆ ಇನ್ನೇನ್ ಮಾತಾಡೋದು? ನಮ್ಮ ಉತ್ತರ ಕರ್ನಾಟಕ ಹುಡುಗರನ್ನ ಹಾಕ್ತೀವಿ ರೊಚ್ಚಿಗೆಸ್ಬಿಟ್ರಲ್ಲ ಅಂತ. ನಾ ಆಲ್ರೆಡಿ ರಚಿಸಿದವ್ರೆ ಬಾಳ. ಅಲ್ಲ, ಎಲ್ಲದಕ್ಕೂ ಬ್ಯಾರೆ ಬೇರೆ ಚಪ್ಪಾಳೆ ತಟ್ಟಂದ್ರ ನಿಮ್ ಟ್ಯಾಲೆಂಟ್ಗೆ ನೀವೇ ಸಾಟಿ. ಒಂದ್ಸರಿ ಜೋರಾಗಿ ಚಪ್ಪಾಳೆ ನಮ್ಮ ಸುತ್ತೋರಿಗೆ. ಹಂಗೇನಿಲ್ರಿ. ಇವಾಗ ಚಪ್ಪಾಳೆ ಅವ್ರ ಮದುವೆ ಆಗಕ್ಕಿಂತ ಮುಂಚೆ ನಾನು ಸುಸ್ಸು ಅಂತ ಕರಿತಿದ್ದೆ. ಈಗ ಸುಸ್ಸು ಅಕ್ಕ ಅನ್ನಾಗೋತೀನಿ, ಯಾಕಂದ್ರೆ ಅಣ್ಣ ಜೊತೆಗೆ ಬಂದಾನ. ನೋಡು ಹೆಂಗ್ ಮಾತಾಡ್ತಾನ. ಮುಂಚೆ ಲೈನ್ ಹೊಡಿತಿದ್ದೆ ಇಲ್ಲಲ್ಲ? ನಂಗೆ ಯಾರು ಲೈನ್ ಹೊಡೆದಿಲ್ಲ ಇದುವರೆಗೂ. ನೀನು ನಾನು ರಿಜೆಕ್ಟ್ ಮಾಡಿದ್ದೆ. ನಂಗೆ ಎಷ್ಟು ನೋವಾಯ್ತು ಗೊತ್ತಾ? ಬಟ್ ಒಂದು ಖುಷಿ ಆಯ್ತು. ಏನಪ್ಪಾ ಅಂದ್ರೆ ಚಪ್ಪಾಳೆ ತಟ್ಟಂದ್ರೆ ವಿಸಿಲ್ ಹಾಕ್ತಿದ್ರ, ವಿಸಿಲ್ ಹಾಕಿದ್ರೆ ಚಪ್ಪಾಳೆ ತಟ್ತಿದ್ರು. ಅಪ್ಪು ಸರ್ ಸಾಂಗ್ ಬಂದ ಕೂಡಲೇ ಅತ್ತ ಕರೆಕ್ಟ್ ಎಮೋಷನಲ್ ಎಕ್ಸ್ಪ್ರೆಷನ್ ಕೊಟ್ಟೆ. ಅದೊಂದಕ್ಕ ಕರೆಕ್ಟ್ ಕರೆನ ನೀನು ಎಕ್ಸ್ಪ್ರೆಷನ್ ಕೊಟ್ಟಿದ್ದೆ. ಅದೊಂದಕ್ಕ ಭಾಳ ಚಂದ ರಿಯಾಕ್ಟ್ ಮಾಡಕತ್ತಿ. ನನಗೆ ಯಾಕೆ ಕೈ ಮುಗ್ಗಕತ್ತಿ? ಅವ್ವ ಕಣ್ಣೆ ಕಾಣಿಸ್ತೇನ? ಚೌಕಣ ಕಾಣಿಸ್ತೇನೆ. ಜಗಪ್ಪ ನೀನೇ ಮಾತಾಡೋ ಜೊತೆ ಮಾತಾಡಲ್ಲ. ನಾನು ಚೌಕಣ ಕತೆ ಅಂತ ಹೇಳ್ತಾನ. ಯಾರಾದ್ರೂ ಇದ್ದಾರಾ? ಕಮಲ
ಹೋಯ್ತು ಕಾರ್ಯಕ್ರಮ ಮುಗಿಸ್ಕೊಯ್ತಿದ್ವಿ ಇಬ್ಬರಿಗೂ ನಾಯಿ ಕೊಡೋಣ ಕುಡಿತೀವಿ ಕೂತು ನಾವು ನಾಡು ಹೇಳಿ ಅವನು